ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಇವತ್ತು ಬೆಳಗ್ಗೆಯಿಂದ ಚನ್ನಪಟ್ಟಣ ನಗರದ ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಚನ್ನಪಟ್ಟಣ ನಗರದಲ್ಲಿ ಉತ್ತಮವಾದಂಥ ಪ್ರತಿಕ್ರಿಯೆ ಇದೆ. ಒಂದು, ಚನ್ನಪಟ್ಟಣ ಟೌನ್ಗೆ ಕುಮಾರಸ್ವಾಮಿ ಅವರು ಕಳೆದ 7-6.5 ವರ್ಷದಿಂದ ಅಭಿವೃದ್ಧಿ ಕೆಲಸ ಏನೂ ಮಾಡದಿರೋದು ಜನಗಳಿಗೆ ಅವ್ರ ಮೇಲೆ ತುಂಬ ಕೋಪ ಇದೆ. ಮತ್ತು ಅವರು ಏನು ಹೇಳ್ದೇನೆ ರಾಜೀನಾಮೆ ಕೊಟ್ಟು ಹೋಗಿರೋದು ಜನಗಳಿಗೆ ಬೇಜಾರಿದೆ. ಅಭಿವೃದ್ಧಿ ಆಗಲಿಲ್ಲ. ಜನ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿದರು, ಯೋಗೇಶ್ವರ್ಗಿಂತ ಕುಮಾರಸ್ವಾಮಿ ಆದರೆ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಅವ್ರು ಮುಖ್ಯಮಂತ್ರಿನೂ ಆದರೂ ಚನ್ನಪಟ್ಟಣಕ್ಕೆ ಏನೂ ಕೆಲಸ ಮಾಡಿಲ್ಲ. ಭಾಳ ಕೆಲಸ ಪೆಂಡಿಂಗ್ ಇದೆ. ಚನ್ನಪಟ್ಟಣ ತುಂಬ ಕ್ಲೀನ್ ಮಾಡಬೇಕಾಗಿದೆ. ಹಾಗಾಗಿ ಜನ ಇವಾಗ ಬದಲಾವಣೆಯನ್ನು ಬಯಸಿದ್ದಾರೆ. ಅವ್ರ ಮಗನ್ನೇ ತಂದು ಎಲೆಕ್ಷನ್ ನಿಲ್ಲಿಸಿದ್ದಾರೆ. ಸಾಮಾನ್ಯವಾಗಿ ನಗರದ ಜನ ಎಲ್ಲ ಸಮುದಾಯದವ್ರದ್ದು ಪೂರ್ತಿ ಈಗ ಕುಮಾರಸ್ವಾಮಿಗೆ ವಿರೋಧ ಮಾಡ್ತಾ ಇದ್ದಾರೆ, ಅವ್ರ ಮಗನಿಗೆ ವಿರೋಧ ಮಾಡ್ತಾ ಇದ್ದಾರೆ. ನನಗೆ ಔಟ್ ಆ್ಯಂಡ್ ಔಟ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಸಾಯಂಕಾಲ ಮುಸ್ಲಿಂ ಸಮುದಾಯದ ವಾರ್ಡ್ಗಳಿಗೆ ಭೇಟಿ ಮಾಡಿದ್ದೀನಿ. ಒಟ್ಟಾರೆ 100ಕ್ಕೆ 100 ಭಾಗ ನನಗೆ ಆತ್ಮವಿಶ್ವಾಸ ಬಂದಿದೆ. ಎಲ್ಲ ಸಮುದಾಯದ ಎಲ್ಲ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಗೆಲ್ತೀನಿ. ಅವ್ರ ತಾತನಿಗೆ ಮೊಮ್ಮಗನ ಗೆಲ್ಲಿಸ್ಬೇಕಂತ ಆಸೆ ಇರುತ್ತೆ. ನಮಗೆ ನಾವು ಗೆದ್ದರೆ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಜನ ತೀರ್ಮಾನ ಮಾಡ್ತಾರೆ. ಅವ್ರ ಫಾದರ್ ಕೆಲಸ ಮಾಡಿದರೆ ನಿಖಿಲ್ ಕುಮಾರಸ್ವಾಮಿನ ನಗ್ತಾನೆ ಜನ ಗೆಲ್ಲಿಸ್ತಾ ಇದ್ರು. ಅವ್ರ ಫಾದರ್ ಕೆಲಸ ಮಾಡಿಲ್ಲ, ಕುಮಾರಸ್ವಾಮಿಯವ್ರು ಕೆಲಸ ಮಾಡಿಲ್ಲ ಕ್ಷೇತ್ರದಲ್ಲಿ. ಅವ್ರಿಗೆ ನೆಗೆಟಿವ್ ಒಪಿನಿಯನ್ ಇದೆ. ಅವ್ರ ಬಗ್ಗೆ ಜನಗಳಿಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಹಂಗಾಗಿ ಮಗ ಬೇರೆ ದಾರಿ ಇಲ್ಲ, ಕಣ್ಣೀರು ಆಗ್ತಾ ಇದ್ದೀನಿ. ಕಾಂಗ್ರೆಸ್ ಸರ್ಕಾರ ಇದೆ, ನಾನು ಕಾಂಗ್ರೆಸ್ MLA ಆಗ್ತೀನಿ. ಆದರೆ ಈ ತಾಲೂಕಿಗೆ ಅನುಕೂಲ ಆಗುತ್ತೆ, ಜನಗಳಿಗೆ ಹೆಲ್ಪ್ ಆಗುತ್ತೆ, ಟೌನ್ಗೆ ಭಾಳ ಅನುಕೂಲ ಆಗುತ್ತೆ. ಈಗ UGD ಇಲ್ಲ ನಮ್ಮಲ್ಲಿ, ಭಾಳ ಪ್ರಾಬ್ಲಮ್ ಇದೆ ಜನಗಳಿಗೆ. ದೊಡ್ಡ ಸಿಟಿಯಾಗಿ ಬೆಳೀತಾ ಇದೆ, ಮೂಲಭೂತ ಸೌಲಭ್ಯಗಳಿಲ್ಲ. ಅದೆಲ್ಲ ಮಾಡಲಿಕ್ಕೆ ಸರ್ಕಾರ ಇರೋದ್ರಿಂದ ಸುಲಭವಾಗಿ ಇದೆಲ್ಲ ಮಾಡಿಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಜನಗಳಿಗೂ ಗೊತ್ತು ಈ ಎಲೆಕ್ಷನಿಂದ ಸರ್ಕಾರ ಏನು ಬದಲಾವಣೆ ಆಗಲ್ಲ. ಯಾವುದು ಗೌರ್ಮೆಂಟ್ ಇರುತ್ತೆ ಅವ್ರ ಕಡೆ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಇದು ಚನ್ನಪಟ್ಟಣ ತಾಲೂಕಿನ ಜನ ಅವ್ರಿಗೋಸ್ಕರ ಚುನಾವಣೆ ಮಾಡ್ಕೊಳ್ಳೋದು. ಅವ್ರ ಅನುಕೂಲಕ್ಕೆ ಇವತ್ತು ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು. ಪಂಚ ಗ್ಯಾರಂಟಿಗಳು ಬೇರೆ ಇದೆ. ನನ್ನ ಹಳೆಯ ಅನುಭವದ ಆಧಾರದ ಮೇಲೆ ನನಗೆ ಸಪೋರ್ಟ್ ಇದೆ ಚೆನ್ನಾಗಿ. ಈ ಚುನಾವಣೆ ನಾನು ಗೆಲ್ಲಿಸ್ತಾರೆ.